ಅವರಿಬ್ಬರಿಗೂ ಹೈಸ್ಕೂಲ್ನಲ್ಲಿ ಇದ್ದಾಗಲೇ ಪ್ರೀತಿ ಮೊಳಕೆಯೊಡೆದಿತ್ತು. ಮನೆಯಲ್ಲಿ ವಿಷಯ ಗೊತ್ತಾಗ್ತಿದ್ದಂತೆ ಪ್ರೀತಿ ಪ್ರೇಮ ಏನಿಲ್ಲ ಅಂತ ನಾಟಕ ಆಡ್ತಿದ್ದವರು 18 ವರ್ಷ ತುಂಬುತ್ತಿದ್ದಂತೆ ಎಸ್ಕೇಪ್ ಆಗಿದ್ದಾರೆ. ಸತ್ರುವನ್ ಕೂಡ ಇರ್ತಾನೆ, ಇದ್ರುವನ್ ಕೂಡ ಇರ್ತಾನೆ. ಪ್ರೀತಿ ಪ್ರೇಮ ಅಂತಂದ್ರೆ ಮೊದಲು ವಿಲನ್ ಆಗೋದೇ ಹೆತ್ತವರು. ಮಗ ಆಗ್ಲಿ ಮಗಳಾಗ್ಲಿ ಹೆತ್ತವರ ಮಾತು ಧಿಕ್ಕರಿಸಿ ಹೋದ್ರೆ ಜಿದ್ದಿಗೆ ಬಿದ್ದು ಬಿಡ್ತಾರೆ. ಕರುಳಿನ ಕುಡಿ ಅನ್ನೋದನ್ನು ಮರೆತು ಸಿಟ್ಟಿಗೆ ನಿಲ್ತಾರೆ. ಇವರಿಬ್ಬರ ವಿಷಯದಲ್ಲೂ ಆಗಿದ್ದು ಇದೆ. ಹೆತ್ತವರ ಮಾತು ಧಿಕ್ಕರಿಸಿ ಮಗಳು ಲವ್ ಮ್ಯಾರೇಜ್ ಆಗಿದ್ದಾಳೆ ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಹದಿನೆಂಟು ವರ್ಷ ಆಗೋವರೆಗೂ ಕಾದಿದ್ರು ಲವರ್ಸ್. ಹುಡುಗ ಬಂದೋಗ್ತಿದ್ದಂತೆ ಪ್ರೇಮಿಗಳು ಜೂಟ್. ಇವರಿಬ್ಬರದ್ದು ಆಸ್ತಿ ಅಂತಸ್ತನ್ನು ಮೀರಿದ ಪ್ರೀತಿ. ಈಕೆ ಹೆಸರು ಅಶ್ವಿನಿ, ಈತನ ಹೆಸರು ಮುತ್ತು. ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದವರು. ಡಿಗ್ರಿಯನ್ನ ಅರ್ಧಕ್ಕೆ ಬಿಟ್ಟಿದ್ದ ಮುತ್ತು ಊರಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಇತ್ತ ಅಶ್ವಿನಿ ಈಗ ತಾನೇ ಸೆಕೆಂಡ್ PUC ಓದ್ತಿದ್ಲು. ಇವರಿಬ್ಬರ ಮಧ್ಯೆ 3-4 ವರ್ಷದಿಂದ ಪ್ರೀತಿ ಶುರುವಾಗಿತ್ತು. ಈ ವಿಷಯ ಅಶ್ವಿನಿ ಮನೆಯವರಿಗೆ ಗೊತ್ತಾಗಿ ಬೆದರಿಕೆ ಸಹ ಹಾಕಿದ್ರು. ಆದರೆ ಅಶ್ವಿನಿ ಮಾತ್ರ ಅಂಥದ್ದೇನಿಲ್ಲ ಅಂತಾನೆ ಹೇಳ್ಕೊಂಡು ಬರ್ತಿದ್ಲು. ಆದರೂ ಮಗಳ ಮೇಲಿನ ಅನುಮಾನ ಹೆತ್ತವರಿಗೆ ಹೋಗಿರ್ಲಿಲ್ಲ. ಹೀಗಾಗಿ 18 ವರ್ಷ ತುಂಬುತ್ತಿದ್ದಂತೆ ಮದುವೆ ಮಾಡೋದಕ್ಕೆ ರೆಡಿಯಾಗಿದ್ರು. ವಾರದ ಹಿಂದೆ ಹೆಣ್ಣು ತೋರಿಸೋ ಶಾಸ್ತ್ರ ಮಾಡಿದ್ರು. ಯಾವಾಗ ಮನೆಯವರು ಮದುವೆಗೆ ರೆಡಿಯಾದ್ರು ಅಶ್ವಿನಿ ಹೇಳ್ದೆ ಕೇಳ್ದೆ ಮನೆಯಿಂದ ಎಸ್ಕೇಪ್ ಆಗಿದ್ದಾಳೆ. 18 ವರ್ಷ ತುಂಬೋವರೆಗೂ ಕಾದಿದ್ದ ಅಶ್ವಿನಿ ತನ್ನ ಪ್ರಿಯಕರನ ಜೊತೆ ಹಸೆಮಣೆ ಏರಿದ್ದಾಳೆ. ನಾವು ಮದ್ವೆ ಒಂದು ಗುಡ್ಯಾಗ ಅದೀವ್ರಿ. ನಮ್ಮ ಮನ್ಯಾಗ ಭಾಳ ಕಿರಿಕಿರಿ ಮಾಡಾಕತ್ತಿದ್ರು. ಅದಕ್ಕೆ ನಮ್ಮಿಬ್ರಿಗೂ ಇಷ್ಟ ಆಕಾರ ನಾವು ಯಾರು ಒತ್ತಾಯದಿಂದನೂ ಹೋಗಿಲ್ಲ. ಇಬ್ಬರು ಬೇಕಾಗಿ ಹೋಗ್ಯವ್ರಿ. ನಮ್ಮ ಮನೆಯವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ಏನಂದ್ರೆ ನಮ್ಮನ್ನಿಬ್ಬರನ್ನೂ ದೂರ ಮಾಡ್ಬೇಕಂತ ಕೊಟ್ಟಾರ. ಆದ್ರೆ ನಾ ಅವ್ರ ಕೂಡ ಹೋಗಂಗಿಲ್ಲ. ಇವನು ಕೂಡ ಇರ್ತಾನೆ, ಸತ್ರುವನ್ ಕೂಡ ಇರ್ತಾನೆ, ಇದ್ರುವನ್ ಕೂಡ ಇರ್ತಾನೆ. ಯಾವಾಗ ಮಗಳು ಮನೆ ಬಿಟ್ಟು ಹೋದ್ಲು ಅಶ್ವಿನಿ ಮನೆಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮುತ್ತು ಅನ್ನೋನು ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಹೀಗಾಗಿ ಪೊಲೀಸ್ ಠಾಣೆಗೆ ಕರೆಸಿದ ಖಾಕಿ ಪಡೆ ಇಬ್ಬರ ಹೇಳಿಕೆ ಪಡೆದಿದೆ. ಅಶ್ವಿನಿ ಮಾತ್ರ ನಾನು ಪ್ರೀತಿಸಿದ ಹುಡುಗನನ್ನ ಬಿಟ್ಟು ಹೋಗಲ್ಲ, ನಾವಿಬ್ರು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ನಾವಿಬ್ಬರು ಸಿಕ್ಕರೆ ನಮ್ಮಿಬ್ಬರನ್ನೂ ದೂರ ಮಾಡಬೇಕು ಅಂತ ಅವ್ರ ಪ್ಲ್ಯಾನ್ ಇರ್ತಾರೆ. ಹಿಂಗಾಗಿ ನಾವು ಅವ್ರ ಕೈ ಸಿಗಲಂಗೆ ನಾವಿಬ್ಬರು ಮದುವೆ ಆಗೇವಿ. ಹುಡುಗಿ ಮನ್ಯಾಗ ಬೇರೆ ಹುಡುಗನ ಕೂಡ ಹನ್ನೆಟ್ಟು ಮದುವೆ ಮಾಡ್ಬೇಕಂತೇಳಿ ಮಾತಾಡಿದ್ರಿ. ಜನ ಹುಡುಗಿ ಟಾರ್ಚರ್ ಭಾಳ ಕೊಡಂತಿದ್ರಿ. ಹೊಡಿದು ಬಡಿದು ನಾವು ಹೇಳ್ದಂಗೆ ಕೇಳ್ಬೇಕು ಅಂತೇಳಿ ಇದು ಮಾಡಿದ್ರಿ. ಅಶ್ವಿನಿ ಏನೋ ಹೆತ್ತವರು ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿದಾಳೆ. ಹೀಗಾಗಿ ಈಕೆಯ ಕರುಳಿನ ಸಂಬಂಧ ಕಟ್ ಆದಂತಾಗಿದೆ. ಆದರೆ ಹುಡುಗನ ಮನೆಯವರಾದ್ರೂ ಮನೆಗೆ ಸೇರಿಸಿಕೊಳ್ತಾರೋ ಇಲ್ವೋ ಅನ್ನೋದೇ ಯಕ್ಷ ಪ್ರಶ್ನೆ. ಮಂಜುನಾಥ್ ಯಡಳ್ಳಿ, ನ್ಯೂಸ್ 18 ಧಾರವಾಡ.